ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಶ್ಲೋಕ 26. ದೃಶಿಸ್ಕಂದಮೂರ್ತಿಶ್ರುತೌ ಸ್ಕಂದಕೀರ್ತಿಃ ಮುಖೇ ಮೇ ಪವಿತ್ರಂ ಸದಾ ತಚ್ಚರಿತ್ರಂ ಕರೆ ತಸ್ಯ ಕೃತ್ಯಂ ವಪುಸ್ತಸ್ಯ ಭೃತ್ಯಂ ಗುಹೆ ಸಂತು ಲೀನಾ ಮಮಾಶೇಷ ಭಾವಾಃ. ಆಚಾರ್ಯರು ಕೊನೆಯಾಗಿ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಭುಜಂಗ ಸ್ತೋತ್ರ ಶುರುವಾಗಿದ್ದು ಗಣಪತಿಯ ಪ್ರಾರ್ಥನೆಯಿಂದ. ಆಮೇಲೆ ಅವರ ವಿನಯವನ್ನು ಹೇಳಿಕೊಂಡ್ರು. ಸುಬ್ರಹ್ಮಣ್ಯನ ಸ್ವರೂಪ, ಲಕ್ಷಣಗಳು, ಸಗುಣ ಧ್ಯಾನವನ್ನು ಮಾಡುವಂತಹ ಕ್ರಮ, ತಿರುಚೆಂದೂರು ಕ್ಷೇತ್ರದ ಮಹಿಮೆ, ಆ ಸಮುದ್ರದಲ್ಲಿರುವಂತಹ ಆ ದೇವಸ್ಥಾನ ಎಲ್ಲವನ್ನು ತಿಳಿಸಿ, ಮರಣಕಾಲದಲ್ಲಿ ನೀನು ನನ್ನ ಬಂದು ದರ್ಶನ ಕೊಡಬೇಕು ಅಂತಲ್ಲ, ಎಲ್ಲ ರೀತಿಯಾಗಿ ವಿಧ ವಿಧವಾಗಿ ಪ್ರಾರ್ಥನೆಯನ್ನು ಮಾಡಿ ಈಗ ಕೊನೆಯ ಒಂದು ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಇಲ್ಲಿ ಹೇಳ್ತಾರೆ, ಮಮ ಅಶೇಷ ಭಾವಾಃ ಗುಹೆ ಸಂತು ಲೀನಾ. ಭಾವಾಃ ಅಂದರೆ ಮನಸ್ಸಿನಲ್ಲಿರುವಂತಹ ಎಲ್ಲ ವೃತ್ತಿಗಳು, ಆಲ್ ಥಾಟ್ ಫಾರ್ಮ್ಸ್. ಶೇಷ ಅಂದರೆ ಕಿಂಚಿತ್ತು, ನಿರ್ದಿಷ್ಟವಾಗಿ ಇಷ್ಟು ಅಷ್ಟು ಅಂತ. ಅಶೇಷ ಅಂದರೆ ಎಲ್ಲ. ಮಮ ಅಶೇಷ ಭಾವಾಃ. ಇಲ್ಲಿ ಭಾವಾಃ ಅಂದರೆ ಮನಸ್ಸಿನಲ್ಲಿರುವಂತಹ ವೃತ್ತಿಗಳು. ಎಲ್ಲ ವೃತ್ತಿಗಳು ಏನಾಗಲಿ, ಗುಹೆ ಸಂತು ಲೀನಾಃ. ಸುಬ್ರಹ್ಮಣ್ಯ ಸ್ವಾಮಿ ಆಗಿರುವಂತಹ ಗುಹ ಆಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಲೀನ, ಎಲ್ಲ ಅಲ್ಲಿ ಹೋಗಿ ಸೇರಿಬಿಡಲಿ. ಕೆರೆ ನೀರು ಸಮುದ್ರಕ್ಕೆ ಹೋಗಿ ಸೇರೋ ಥರ ನನ್ನ ವೃತ್ತಿಗಳೆಲ್ಲ ಸುಬ್ರಹ್ಮಣ್ಯನ ಪಾದಕ್ಕೆ ಹೋಗಿ ಸೇರಲಿ. ನನ್ನ ವೃತ್ತಿ ಬೇರೆ ಅಲ್ಲ, ಸುಬ್ರಹ್ಮಣ್ಯ ವೃತ್ತಿ ಬೇರೆ ಅಲ್ಲ, ಎಲ್ಲವೂ ಅಂತ ಹೇಳ್ತಾರೆ. ಇನ್ನು ಮೇಲಿನ 3 ಸಾಲುಗಳು ಕೆಲವು ವೃತ್ತಿಗಳನ್ನು ತೋರಿಸಿ, ಇದು ಹೋಗಿ ಸೇರಲಿ, ಯಾವ್ದಾದ್ರು ಮರ್ತಿದ್ರೆ ಅದು ಹೋಗಿ ಸೇರಲಿ, ಸುಬ್ರಹ್ಮಣ್ಯಲ್ಲಿ ನನ್ನ ಮನಸ್ಸು ಐಕ್ಯವಾಗಲಿ ಅನ್ನುವಂತಹ ಪ್ರಾರ್ಥನೆ. ದೃಶ್ಯಸ್ಕಂದ ಮೂರ್ತಿ. ಒಂದು ವಸ್ತುವನ್ನು ನೋಡಿದ್ರೆ, ಕಣ್ಣು ತೆಗೆದು ಒಂದು ವಸ್ತುವನ್ನು ನೋಡ್ತೀವಿ, ಕಣ್ಣು ಮುಚ್ಚಿದ್ರೂ ಆ ವಸ್ತು ತುಂಬ ಚೆನ್ನಾಗಿದ್ದರೆ ಅದೇ ಮನಸ್ಸಿನಲ್ಲಿ ವೃತ್ತಿ ರೂಪವಾಗಿ ಬರುತ್ತೆ. ಸುಬ್ರಹ್ಮಣ್ಯನನ್ನು ನೋಡಿ ಸದಾ ನನ್ನ ಮನಸ್ಸಿನಲ್ಲಿ ಸುಬ್ರಹ್ಮಣ್ಯನ ಮೂರ್ತಿಯೇ ಇರಲಿ. ಕಣ್ಣು ತೆರೆದು ನೋಡು ಚಿತ್ಸತ್ತ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ಶುದ್ಧ ನಿಶ್ಚಲ ಸತ್ತತ್ವ, ಉನ್ಮುಖನು ನೀನೆರಡು ಜಗಕ್ಕೆ ಬಿರುತಿರಲಾಗ, ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ ಅಂತ ಹೇಳಿದರು ಡಿ ವಿ ಜಿಯವರು. ಅದೇ ರೀತಿಯಾಗಿ ದೃಶ್ಯಸ್ಕಂದ ಮೂರ್ತಿ. ಕಣ್ಣು ತೆಗೆದ್ರೆ ಏನು ನೋಡಬೇಕು? ಭಗವಂತನ ಮೂರ್ತಿಯೇ ನಾವು ನೋಡಬೇಕು. ಕಣ್ಣು ಮುಚ್ಚಿದ್ರೆ ಆ ಭಗವಂತನ ವೃತ್ತಿಯೇ ನಮ್ಮ ಮನಸ್ಸಿಗೆ ಬರಬೇಕು. ಹಾಗೆ ಇರಲಿ ನನ್ನ ಮನಸ್ಸು. ಅಶೇಷ ಭಾವಾಹದಲ್ಲಿ ಒಂದು ತೋರಿಸ್ತಾ ಇದ್ದಾರೆ. ಶ್ತೌ ಸ್ಕಂದ ಕೀರ್ತಿ. ಏನಾದ್ರು ಕೇಳೋ ಥರ ಇದ್ದರೆ ಭಗವಂತನ ನಾಮವನ್ನು, ಸ್ತೋತ್ರವನ್ನು ಕೇಳೋಣ. ಮತ್ತೆ ಆ ಕಿವಿಯನ್ನು ಮುಚ್ಚಿದ್ರೂ ಮನಸ್ಸಿನಲ್ಲಿ ಆ ನಾದ ಇರುತ್ತೆ. ಇವಾಗ ಸಂಗೀತ ಕಚೇರಿಗೆ ಹೋಗ್ತೀವಿ, ಸಂಗೀತವನ್ನು ಕೇಳ್ತೀವಿ, ಕಣ್ಣಿಂದ ಹಾಡುವವರನ್ನ ನೋಡ್ತೀವಿ, ಅವರು ಗಾನ ಮಾಡೋದನ್ನು ಕಿವಿಯಿಂದ ಕೇಳ್ತೀವಿ. ಮನೆಗೆ ಬಂದಮೇಲೆ ಹಾಡು ಚೆನ್ನಾಗಿತ್ತು ಅಂದರೆ ಅದನ್ನು ಮತ್ತೆ ಮೆಲ್ಕು ಹಾಕ್ಕೊಳ್ತೀವಲ್ಲ, ಹೇಗೆ? ಮನಸ್ಸಿನ ಮೂಲಕ, ವೃತ್ತಿಯ ಮೂಲಕ. ಹಾಗೆ ಆ ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿಯ ದೇವರ ದರ್ಶನ ಮಾಡಿ ಪೂರ್ತಿ ಸ್ವಾಮಿಯ ಪಾದದಿಂದ ತಲೆಯವರೆಗೂ ನೋಡ್ತೀನಿ. ಮತ್ತೆ ಮನೆಗೆ ಬಂದು ಆ ಮೂರ್ತಿಯನ್ನೇ ಧ್ಯಾನಿಸ್ತೀನಿ, ಭಾವಿಸ್ತೀನಿ, ಆ ವೃತ್ತಿಯನ್ನು ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಶ್ರುತೌ ಸ್ಕಂದ ಕೀರ್ತಿ. ಸುಬ್ರಹ್ಮಣ್ಯ ಸ್ವಾಮಿಯ ಕೀರ್ತಿಗಳು, ಲೀಲಾ, ಅದೆಲ್ಲ ಮನಸ್ಸಿಗೆ ಹಾಕೊಳ್ತೀನಿ. ಮುಖೇ ಮೇ ಪವಿತ್ರಂ ಸದಾ ತಚ್ಚರಿತ್ರಂ. ಇನ್ನು 6 ಸುಬ್ರಹ್ಮಣ್ಯನ ಕ್ಷೇತ್ರಗಳು ಯಾವುದಿದೆಯಲ್ವ, ಪಳನಿ, ತಿರುಚೆಂದೂರು, ಸ್ವಾಮಿಮಲೈ, ಹೀಗೆಲ್ಲ 6 ಕ್ಷೇತ್ರಗಳು. ಆ ಕ್ಷೇತ್ರದ ಸ್ಥಳ ಮಹಿಮೆಯನ್ನು ಸದಾ ಕೇಳ್ತಾ ಇರ್ತೀನಿ, ಅಧ್ಯಯನ ಮಾಡ್ತೀನಿ. ಮತ್ತು ನಿನ್ನ ಶತ್ರುಗಳ ಸಂಹಾರವನ್ನು ಮಾಡಿರುವಂತಹ ಕ್ರಮವನ್ನು ತಿಳ್ಕೊಳ್ತೀನಿ. ಅದು ನನ್ನ ಮನಸ್ಸಿನಲ್ಲಿರುವ ಶತ್ರುಗಳನ್ನು ಧ್ವಂಸ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಕರೇತಸ್ಯ ಕೃತ್ಯಂ. ಕೈಯಲ್ಲಿ ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಸುಬ್ರಹ್ಮಣ್ಯನಿಗೆ ಹೂವನ್ನು ತೆಗೆದು ಸಮರ್ಪಣೆ ಮಾಡೋದಾಗಲಿ, ಪೂಜೆಗೆ ಮಾಡೋದಾಗಲಿ, ಅಥವಾ ಇನ್ನೊಬ್ಬರು ಸುಬ್ರಹ್ಮಣ್ಯನ ಪೂಜೆ ಮಾಡ್ತಿದ್ರೆ ಅವ್ರಿಗೆ ಸಹಾಯ ಮಾಡೋದಾಗಲಿ, ನಾನೇ ಪೂಜೆ ಮಾಡ್ತಿದ್ರೆ ಕೈಯೆಲ್ಲ ನಿನ್ನ ಪಾದದ ಸೇವನೆಯಲ್ಲಿ ಇರಲಿ. ಕರೇತ್ರಸ್ಯ ಕೃತ್ಯಂ. ಕೃತ್ಯಂ ಅಂದರೆ ಕರ್ಮ.
ಕರೆ ಅಂದರೆ ಕೈಗಳು, ತಸ್ಯ ಅಂದರೆ ನಿನಗೋಸ್ಕರ ಪೂಜೆ ಮಾಡುವಂಥ. ನಿನಗೋಸ್ಕರ ಅಂದ್ರೇನು, ಈ ಕೈಗಳೆಲ್ಲ ನಿನಗೋಸ್ಕರ ಇರಲಿ. ವಪುಸ್ತಸ್ಯ ಭೃತ್ಯಂ, ಶರೀರದಲ್ಲಿ ಹಲವಾರು ಅಂಗಾಂಗಗಳಿದೆ. ಆ ಎಲ್ಲ ಶರೀರವು ಅಂಗಾಂಗಗಳೆಲ್ಲವೂ ನಿನಗೆ ಸಹಾಯವಾಗುವಂಥದ್ದಿರಲಿ. ಪೂಜೆ ಮಾತ್ರ ಅಂತಲ್ಲ, ಧರ್ಮದಲ್ಲಿ ಯಾವುದೆಲ್ಲ ನಾವು ಮಾಡ್ತೀವೋ ಅದೆಲ್ಲ ಭಗವಂತನಿಗೆ ಸೇರುವಂಥದ್ದು. ಸಮಸ್ತವಾಗಿ ಏನು, ಈ ಶರೀರ ಮನಸ್ಸು ನಿನ್ನಲ್ಲಿ ಲೀನವಾಗಲಿ. ಗುಹೇ ಸಂತು ಲೀನ ಮಮಾಶೇಷ ಭಾವ ಅಂತ. ಪ್ರತಿಯೊಂದು ಮಾಡುವಂತಹ ಕ್ರಿಯೆ ಅದು ದೈಹಿಕವಾಗಲಿ, ಮಾನಸಿಕವಾಗಲಿ, ವಾಚಿಕವಾಗಲಿ ಎಲ್ಲ ಭಗವಂತನಿಗೆ ಅರ್ಪಣೆ ಆಗಲಿ. ಇಲ್ಲಿ ಸ್ಕಂದನಿಗೆ ಹೋಗಿ ಸೇರಲಿ ಅನ್ನುವಂಥ ಪ್ರಾರ್ಥನೆ. ಹರಿ ಓಂ.